ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದರ ಸಂಪೂರ್ಣ ವಿವರ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಣ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿಯಿಂದ 18 ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಡೆಂಟಲ್ ಟೆಕ್ನಿಷಿಯನ್, ENT ಸ್ಪೆಷಲಿಸ್ಟ್, ಇನ್ನೂ ಹಲವಾರು ಹುದ್ದೆ ಇದೆ, ತಿಳಿಸ್ಕೊಡ್ತೀನಿ. ಸ್ಯಾಲ್ರಿ 15ರಿಂದ 1,30,000 ರೂಪಾಯಿ ಇರುತ್ತೆ ತಿಂಗಳಿಗೆ. ನೆಕ್ಸ್ಟ್ ಯಾವ್ಯಾವ ಹುದ್ದೆ ಎಷ್ಟೆಷ್ಟಿದೆ ಅಂತ ತಿಳ್ಕೊಳ್ಳೋಣ. ಆಬ್ಸ್ಟಾಟ್ರಿಕ್ಸ್ ಮತ್ತೆ ಗೈನಕಾಲಜಿ ಸ್ಪೆಷಲಿಸ್ಟ್ ಹುದ್ದೆ 2 ಖಾಲಿ ಇದೆ. ಪೀಡಿಯಾಟ್ರಿಷಿಯನ್ 1, ಆಕ್ಯುಪಂಚರಿಸ್ಟ್ 1, ENT ಸ್ಪೆಷಲಿಸ್ಟ್ 2, MBBS ಡಾಕ್ಟರ್ 3, MBBS ಡಾಕ್ಟರ್ NCD 4, MBBS ಡಾಕ್ಟರ್ NUHM 2, ಡೆಂಟಲ್ ಹೈಜಿನಿಸ್ಟ್ ಹುದ್ದೆ 1, ಡೆಂಟಲ್ ಟೆಕ್ನಿಷಿಯನ್ 1, ಟ್ಯೂಟರ್ ಆಫ್ ಹಿಯರಿಂಗ್ ಇಂಪೇರ್ಡ್ ಚಿಲ್ಡ್ರನ್ ಇದು ಒಂದಿದೆ. ಗೊತ್ತಾಯ್ತಾ? ಟೋಟಲ್ 18 ಹುದ್ದೆ. ನೆಕ್ಸ್ಟ್ ವಯೋಮಿತಿ ಡೀಟೇಲ್ಸ್ ನ ಅವರು ಮೆನ್ಷನ್ ಮಾಡಿರೋದಿಲ್ಲ. ಆಸ್ ಪರ್ ಯಾದಗಿರಿ ಅಂದ್ರೆ DHFS ಯಾದಗಿರಿ ನಾರ್ಮ್ಸ್ ಪ್ರಕಾರ ಇರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಲಿಖಿತ ಪರೀಕ್ಷೆ ಏನೂ ಇರೋದಿಲ್ಲ. ಜಸ್ಟ್ ನಿಮಗೆ ಇಂಟರ್ವ್ಯೂನ ಪಾಸ್ ಮಾಡಿದ್ರೆ ಸಾಕಾಗತ್ತೆ. ಇದು ಸೆಲೆಕ್ಷನ್ ನ ಪ್ರೋಸೆಸ್ ಆಗಿರುತ್ತೆ. ನೆಕ್ಸ್ಟ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟ ಹುದ್ದೆಗಳಿಗೆ ಅನುಗುಣವಾಗಿ ವಿದ್ಯಾರ್ಹತೆಯ ಪ್ರಮಾಣ ಪತ್ರ ಅಂಗೀಕೃತ ಸಂಸ್ಥೆಗಳಿಂದ ಪಡೆದಿರಬೇಕು ಅಂತ ಹೇಳಿದ್ರೆ ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ರೆಕಗ್ನೈಸ್ಡ್ ಬೋರ್ಡ್ ಇಂದ ಇರಬೇಕು. ಅಂದ್ರೆ ಡಾಕ್ಯುಮೆಂಟ್ಸ್ ಇರಬೇಕು, ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸ್. ಮತ್ತೆ ಸಂಬಂಧಿಸಿದ ಜಾತಿ ಪ್ರಮಾಣ ಪತ್ರ ಅವಧಿಯಲ್ಲಿದ್ದಂತೆ ಸಲ್ಲಿಸುವುದು. ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತೆ ಅದು ವ್ಯಾಲಿಡ್ ಇರ್ಬೇಕಂದ್ರೆ 2 year 3 year 5 year ಈ ತರ ವ್ಯಾಲಿಡಿಟಿ ಇರುತ್ತಲ್ಲ ಕಾಸ್ಟ್ ಸರ್ಟಿಫಿಕೇಟ್ಗೆ, ಅದು ಇರಬೇಕು, ವ್ಯಾಲಿಡ್ ಇರಬೇಕು ಅಂತ ಹೇಳಿ. ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕು ಈ ಜಾಬ್ಗೆ. ಮತ್ತೆ ನಿಮ್ಮ ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ. ಇದಿಷ್ಟು ಡಾಕ್ಯುಮೆಂಟ್ ಏನೇನು ಬೇಕು ಅಂತ ಬೇಕಾದ್ರೆ ಒಂದ್ಸಲ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ಹೇಳಿದ್ರೆ ವಾಕ್ ಇನ್ ಇಂಟರ್ವ್ಯೂ ಅಲ್ಲಿ ನೀವು ಅಟೆಂಡ್ ಮಾಡಬೇಕಾಗತ್ತೆ. ನೀವು ಅಪ್ಲಿಕೇಶನ್ ಹಾಕೋ ಅಗತ್ಯ ಇಲ್ಲ. ಆದರೆ ನಿಮಗೆ ಅಪ್ಲಿಕೇಶನ್ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಓದೋದು ಮರಿಬೇಡಿ. ವಾಕ್ ಇನ್ ಇಂಟರ್ವ್ಯೂ ಹೋಗೋ ದಿವಸ ಓದ್ಕೊಂಡು ಹೋಗಿ, ಓಕೆನಾ? ಆ ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದಾರಲ್ಲ ಅದನ್ನೆಲ್ಲ ತೊಗೊಂಡೋಗಿ. ವಾಕ್ ಇನ್ ಇಂಟರ್ವ್ಯೂ ಡೀಟೇಲ್ಸ್ ಎಲ್ಲಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ನೋಡಿ. ಅದಕ್ಕಿಂತ ಮುಂಚೆ ಒಂದ್ಸಲ ನೆನಪಿಸ್ತಾ ಇದ್ದೀನಿ, ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಯಾದಗಿರಿ 585202 ಕರ್ನಾಟಕ. ಇಲ್ಲಿಗೆ 31 ಮಾರ್ಚ್ 2025 ನೀವು ಕಳಿಸ್ಕೊಡ್ಬೇಕಾಗತ್ತೆ, ಓಕೆನಾ? ಇದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ. ಆ ಡೀಟೇಲ್ಸ್ನ ನೋಡ್ಕೊಳ್ಳಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ಕೂಡ ತಗೊಳ್ಳಿ. ಸ್ಯಾಲ್ರಿ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆಬ್ಸ್ಟಾಟ್ರಿಕ್ಸ್ ಮತ್ತೆ ಗೈನಕಾಲಜಿ ಸ್ಪೆಷಲಿಸ್ಟು, ಪೀಡಿಯಾಟ್ರಿಷಿಯನ್, ಆಕ್ಯುಪಂಚರಿಸ್ಟ್ ಈ 3 ಹುದ್ದೆಗೆ 1,30,000 ರೂಪಾಯಿ ತಿಂಗಳ ಸ್ಯಾಲ್ರಿ. ENT ಸ್ಪೆಷಲಿಸ್ಟ್ಗೆ 1,10,000 ರೂಪಾಯಿ. MBBS ಡಾಕ್ಟರ್ 50,000 ರೂಪಾಯಿ. MBBS ಡಾಕ್ಟರ್ NCD ಹುದ್ದೆಗೆ 46,894 ರೂಪಾಯಿ. MBBS ಡಾಕ್ಟರ್ NUHMಗೆ 46,895 ರೂಪಾಯಿ. ₹1 ಡಿಫ್ರೆನ್ಸ್ ಇದೆ ಅಷ್ಟೇ ಎರಡಕ್ಕೂ. ಇಲ್ಲಿ ಡೆಂಟಲ್ ಹೈಜಿನಿಸ್ಟ್ ಮತ್ತೆ ಡೆಂಟಲ್ ಟೆಕ್ನಿಷಿಯನ್ 2 ಹುದ್ದೆಗೆ 15,000 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಟ್ಯೂಟರ್ ಆಫ್ ಹಿಯರಿಂಗ್ ಇಂಪೇರ್ಡ್ ಚಿಲ್ಡ್ರನ್ಗೆ 15,554 ರೂಪಾಯಿ ಇರುತ್ತೆ, ಓಕೆನಾ? ಇದಿಷ್ಟು ಸ್ಯಾಲ್ರಿಯ ಡೀಟೇಲ್ಸು. ಎಲಿಜಿಬಿಲಿಟಿ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನ ಇದೇ ರೀತಿ ಜಾಬ್ ಡೀಟೇಲ್ಸ್ ನೋಡ್ಕೋಬಹುದು. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ, ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ. ಇವಾಗ ಎಲಿಜಿಬಿಲಿಟಿ ಡೀಟೇಲ್ಸ್ನ ನೋಡೋದಾದ್ರೆ ಆಬ್ಸ್ಟಾಟ್ರಿಕ್ಸು ಗೈನಕಾಲಜಿ ಸ್ಪೆಷಲಿಸ್ಟ್ಗೆ MBBS ಪೋಸ್ಟ್ ಗ್ರಾಜ್ಯುಯೇಷನ್ DGO DNB MD ಆಗಿರಬೇಕು. ಪೀಡಿಯಾಟ್ರಿಷಿಯನ್ಗೆ MBBS ಪೋಸ್ಟ್ ಗ್ರಾಜ್ಯುಯೇಷನ್ DMD DNB DCH. ಆಕ್ಯುಪಂಚರಿಸ್ಟ್ ಮತ್ತೆ ENT ಸ್ಪೆಷಲಿಸ್ಟ್ಗೆ MBBS ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರ್ಬೇಕಾಗತ್ತೆ. MBBS ಡಾಕ್ಟರ್ಗೆ ಆಫ್ಕೋರ್ಸ್ MBBS ಆಗಿರ್ಬೇಕಾಗತ್ತೆ. ಡೆಂಟಲ್ ಹೈಜಿನಿಸ್ಟು, ಡೆಂಟಲ್ ಟೆಕ್ನಿಷಿಯನ್ನು, ಟ್ಯೂಟರ್ ಆಫ್ ಹಿಯರಿಂಗ್ ಇಂಪೇರ್ಡ್ ಚಿಲ್ಡ್ರನ್ಗೆ ಡಿಪ್ಲೊಮೊ ಆಗಿರಬೇಕು. ಇದಿಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ನ ವಿವರ. ಜಾಬ್ ಲೊಕೇಶನ್ ಯಾದಗಿರಿ ಕರ್ನಾಟಕ.
ನೀವು ಡೈಲಿ ಜಾಬ್ ಡೀಟೇಲ್ಸು ಜಾಬ್ ಅಪ್ಡೇಟ್ಸು ನಿಮಗೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಇದೆ, ಅಲ್ಲಿಂದ ವಾಟ್ಸಪ್ ಚಾನಲ್ನ ಜಾಯಿನ್ ಆಗಿ ಪ್ರತಿದಿನ ಜಾಬ್ ಡೀಟೇಲ್ಸು ಜಾಬ್ ಅಪ್ಡೇಟ್ಸ್ ಎಲ್ಲ ಸಿಗತ್ತೆ. ನೋಟಿಫಿಕೇಶನ್ ರಿಲೀಸ್ ಆಗಿದ್ದ ದಿನಾಂಕ ನೋಡೋದಾದ್ರೆ 23 ಜನವರಿ 2025. ವಾಕ್ ಇನ್ ಇಂಟರ್ವ್ಯೂ ಡೇಟು 31 ಮಾರ್ಚ್ 2025. ಅಫಿಷಿಯಲ್ ನೋಟಿಫಿಕೇಶನ್ PDF ಓದ್ಕೊಳ್ದೆ ನೀವು ವಾಕ್ ಇನ್ ಇಂಟರ್ವ್ಯೂಗೆ ಹೋಗಬೇಡಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ಮೆನ್ಷನ್ ಇರುತ್ತೆ, ಅದಕ್ಕೋಸ್ಕರ ಅದನ್ನ ಓದ್ಕೊಳ್ಳಿ. ಎಲ್ಲಿ ಸಿಗುತ್ತೆ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ PDF ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕಾ, ನೋಟ್ ಡೌನ್ ಮಾಡ್ಕೊಳ್ಳಿ, yadgiri.nic.in. ಇದಿಷ್ಟು ಈ ಜಾಬ್ ನ ವಿವರ. ಏನಾದ್ರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.